ನಮಸ್ಕಾರ ಟಿವಿ2ಗೆ ಸ್ವಾಗತ. ಯಡೂರು ವಾರ್ಡಿನಲ್ಲಿ ವಿಜಿ ಬಾಯ್ಸ್ ತಂಡದಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಅನಾವರಣಕ್ಕೆ ಸ್ಥಳೀಯ ಮುಖಂಡರಾದ ಎನ್ಆರ್ ರಮೇಶ್ ರವರು ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ನೂರಾರು ಜನರಿಗೆ ಅನ್ನದಾನ ಹಾಗೂ ರಕ್ತದಾನ ಏರ್ಪಡಿಸಿದರು. ವಿಜಿ ಬಾಯ್ಸ್ ಟೀಮ್ ರವರು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು. ಹಾಗೆ ವಿಜಯ್ ಅವ್ರಿಗೆ ಟೀಮ್ ಇಂದ ತುಂಬಾ ಕನಸಿತ್ತು. ಇಲ್ಲೊಂದು ಅಪ್ಪು ಸ್ಥಾಪನೆ ಆಗ್ಬೇಕು ಅಂತ ತುಂಬಾ ಆಸೆ ಇತ್ತು ಅವ್ರಿಗೆ. ಇವಾಗ ಮೂಡ್ ಬಂದಿದೆ, ಅದು ಟೈಮ್ ಇವಾಗ ಮೂಡ್ ಬಂದಿದೆ. ಹಂಗೆ ನೆಕ್ಸ್ಟ್ ವರ್ಷ ಅಪ್ಪು ಬರ್ತಡೇ ಆಗಿರ್ಬೋದು, ಇನ್ನು ಏನಾದ್ರು ಹಂಗೆ ವರ್ಷ ಮಾಡ್ಕೊಂಡು ಹೋಗ್ಲಿ ಅಂತ ತುಂಬಾ ಅಣ್ಣವ್ರ ಆಶೀರ್ವಾದ, ಹಂಗೆ ಅಣ್ಣವ್ರದೆಲ್ಲ ಆಶೀರ್ವಾದ ಅವ್ರ ಮೇಲೆ ಇರ್ಲಿ, ಅಪ್ಪು ಬಾಸ್ ಆಶೀರ್ವಾದ ಅವ್ರ ಮೇಲೆ ಇರ್ಲಿ. ಹಂಗೆ ಆಮೇಲೆ ಇವತ್ತು ಪ್ರತಿಷ್ಠಾಪನೆ ಆಗಿದ್ದ ಇವತ್ತು ಇಂಡಿಪೆಂಡೆನ್ಸ್ ಡೇ ಇದೆ. ಎಲ್ಲರಿಗೂ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು. ಆಮೇಲೆ ಅವ್ರಿಗೂ ಅಪ್ಪು ಸ್ಥಾಪನೆಯಿಂದ ಇವತ್ತು ಬಡವರಿಗೆ ತುಂಬಾ ಒಂದು 100 ಜನಕ್ಕೆ ಅನ್ನದಾನ ಮಾಡ್ಕೊಂಡಿದ್ದಾರೆ. ಹಂಗೆ ದೇವರ ಆಶೀರ್ವಾದ ಎಲ್ಲರಿಗೂ ಮಾಡ್ಲಿ ಅಂತ ಆಶಿಸ್ತೀನಿ. ದಿನಾಚರಣೆಗೆ ಶುಭಾಶಯಗಳು. ನಾವು ಮೊದಲಿಂದಲೂ ಅಣ್ಣವ್ರ ನಡ್ಕೊಂಡ್ ಬಂದ ದಾರಿ, ನಾವು ಅವ್ರು ಹೇಗೆ ನಡ್ಕೊಂಡ್ ಬಂದಿದ್ರು ಅದೇ ರೀತಿ ನಾವು ನಮ್ಮ ಹುಡುಗರು ವಿಜಯ್ ಆಗ್ಲಿ, ನಮ್ಮ ತಮ್ಮಂದಿರಾಗ್ಲಿ, ಇವರೆಲ್ಲ ಇದೇ ರೀತಿ ನಡ್ಕೊಂಡ್ ಬರ್ತಾ ಇದಾರೆ. ಆದ್ರೆ ಇವತ್ತು ಖುಷಿ ಏನಪ್ಪಾ ಅಂದ್ರೆ, ಈ ಒಂದು ಸ್ಥಳದಲ್ಲಿ ನಮ್ಮ ಸ್ನೇಹಿತರಾದ ವಿಜಯ್ ಮತ್ತು ನಮ್ಮ ತಮ್ಮಂದಿರು ನಮ್ಮ ಭಗವಂತನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಬಹಳ ಸಂತೋಷ ಇದೆ. ಇದಕ್ಕೆ ಸ್ಪಂದಿಸಿದಂತ ನಮ್ಮ ಎನ್ಆರ್ ರಮೇಶ್ ಅಣ್ಣನವರು ಮೇನ್ ಮೂಲ ಕಾರಣ ಅವರೇನೆ. ಎನ್ಆರ್ ರಮೇಶ್ ಅಣ್ಣನವರು ಇದಕ್ಕೆಲ್ಲ ಮೂಲ ಕಾರಣ ಆಗಿರೋದ್ರಿಂದ ಎನ್ಆರ್ ರಮೇಶ್ ಅಣ್ಣವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತೇವೆ. ಇದನ್ನ ಹೇಳಿ ಇವತ್ತಿನ ದಿನ ಅನ್ನದಾನ ಮತ್ತು ರಕ್ತದಾನ ಶಿಬಿರ ಎಲ್ಲ ನಡೆಸ್ತಾ ಇದ್ದಾರೆ. ಸೊ ಇನ್ನು ಜನಗಳು ಬರ್ತಾ ಇದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್.